ನಮಸ್ಕಾರ. ಆಚಾರ್ಯರು ಮತ್ತು ಕ್ವಾಂಟಮ್ ಕುಣಿಕೆ ಈ ಸರಣಿಯ 2ನೇ ಕಂತು ಇದು. ಈ ಕಂತಿನಲ್ಲಿ ನಾವು ವಿಜ್ಞಾನ ಹೇಗೆ ನಿಸರ್ಗವನ್ನು ಅರಿಯಲು ಹೋಗ್ತದೆ, ಅದು ಹೇಗೆ ಮಾನವ ಜನಾಂಗದ ಸಾಮೂಹಿಕ ಯತ್ನವಾಗಿದೆ ಮತ್ತು ಸದಾ ಬದಲಾಗ್ತಾ ಸತ್ಯದ ಕಡೆ ಸಾಗ್ತದೆ ಮತ್ತು ಸಾಗ್ತಕ್ಕಂಥ ದಾರಿಯಾಗಿದೆ ಅನ್ನೋದನ್ನ ನೋಡೋಣ. ವೇದಾಂತದಂತೆ ವಿಜ್ಞಾನ ಗುರುವಿನಿಂದ ಶಿಷ್ಯನಿಗೆ, ತಂದೆಯಿಂದ ಮಗನಿಗೆ ಸಾಗಿಸಬೇಕಾದಂತಹ ಗುಟ್ಟಿನ ಮುಚ್ಚಿರ್ತಕ್ಕಂಥ ವಿದ್ಯೆ ಅಲ್ಲ. ವಿಜ್ಞಾನ ವಿಶ್ವವನ್ನು ರೂಪಿಸಿರ್ತಕ್ಕಂಥ ಮೂಲ ಸಂಗತಿಗಳನ್ನ, ತತ್ವಗಳನ್ನ ಕುರಿತಾಗಿ ಹೇಳ್ತದೆ. ಹಾಗೆಯೇ ನಮ್ಮ ದೈನಂದಿನ ಬದುಕಿನಲ್ಲಿ ಚಿಂತನೆಯ ವಿಧಾನವನ್ನ ಸತಾರ್ಕಿಕಗೊಳಿಸ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ತೆರೆದಂತಹ ಲೌಕಿಕ ಅರಿವು ಆಗಿದೆ. ಈ ಅರಿವನ್ನ ತಿದ್ದೋದಿಕ್ಕೆ, ಮುಂದುವರಿಸೋದಿಕ್ಕೆ ಎಲ್ಲರಿಗೂ ಸಮಾನ ಅವಕಾಶಗಳು ಇವೆ. ಇದು ಊಹೆಗಳನ್ನ ಮೀರಿ ನಿಸರ್ಗದ ವಾಸ್ತವತೆಯನ್ನ ಆದಷ್ಟು ಸರಿಯಾಗಿ ಅರಿಯೋದಕ್ಕೆ ನೆರವಾಗುತ್ತೆ. ವಿಜ್ಞಾನ ಸತಾರ್ಕಿಕವಾದಂತಹ, ಸಾರ್ವಜನಿಕವಾಗಿ ಸಾಧಿತವಾದಂತಹ ಅರಿವಿನಿಂದ ಕಟ್ಟಲ್ಪಟ್ಟಿದ್ರೆ, ಆಧ್ಯಾತ್ಮಿಕ ವೈಯಕ್ತಿಕ ಅನುಭವದ ಅಧಿಕಾರವಾಣಿಯ ಹೇಳಿಕೆಗಳಿಂದ ಕಟ್ಟಲ್ಪಟ್ಟಿದೆ. ಆದ್ದರಿಂದ ವಿಜ್ಞಾನದ ಎಲ್ಲ ಸಿದ್ಧಾಂತಗಳನ್ನ ಸಾಮಾನ್ಯರು ವೈಜ್ಞಾನಿಕ ಗಣಿತವನ್ನ ತಿಳಿಯದಿದ್ರು ಕೂಡ ಅರಿತುಕೊಳ್ಳೋದಿಕ್ಕೆ ಸಾಧ್ಯ. ಸದಾ ಬದಲಾಗ್ತಾ, ಉತ್ತಮಗೊಳ್ತಾ ನಿಸರ್ಗದ ಗಿಡದ ಸನಿಹಕ್ಕೆ ಸಾಗ್ತಾ ಇರತಕ್ಕಂಥ ಮಾನವನ ಜನಾಂಗದ ಸಾಂಘಿಕವಾದಂತಹ, ಶಿಸ್ತುಬದ್ಧವಾದಂತಹ ಹುಡುಕಾಟವೇ ವಿಜ್ಞಾನ ಆಗಿರೋದ್ರಿಂದ ಜಗತ್ತಿನ ನೂರಾರು ಸಂಶೋಧನಾ ಸಂಸ್ಥೆಗಳಲ್ಲಿ, ಶೈಕ್ಷಣಿಕ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಕೈಗಾರಿಕೆಗಳಲ್ಲಿ ನಿಸರ್ಗ ಕುರಿತಾದಂತಹ ಅಧ್ಯಯನ ನಡೀತಲೇ ಇರುತ್ತೆ. ವೈಜ್ಞಾನಿಕ ರಂಗದಲ್ಲಿ ಪ್ರತಿದಿನ ಏನಾದರೊಂದು ಜಗತ್ತನೇ ಇದ್ದು ಸಾವಿರಾರು ವೈಜ್ಞಾನಿಕ ಪತ್ರಿಕೆಗಳ ಮೂಲಕ ಅದು ಹೊರಬರ್ತಾ ಇರುತ್ತೆ. ಮಾನವನ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ವಿಜ್ಞಾನಿಗಳು ಕೂಡ ಈಗ ಕಾರ್ಯನಿರತರಾಗಿದ್ದಾರೆ. ಅಂತರ್ಜಾಲದಿಂದಾಗಿ ಮಾಹಿತಿ ಹಂಚಿಕೆ ಮತ್ತು ದೊಕ್ಕುವಿಕೆ, ವಿನಿಮಯ ಕ್ರಾಂತಿಕಾರಿಯಾಗಿ ಬದಲಾಗಿದೆ. ಆದ್ದರಿಂದ ಈಗ ನಾವು ನಿಮ್ಮನ್ನ ನೇರವಾಗಿ ಈ ವಿಡಿಯೋ ಮೂಲಕ ತಲುಪೋದಕ್ಕೂ ಸಾಧ್ಯವಾಗಿದೆ. ವಿಜ್ಞಾನದಲ್ಲಿ ವಿವರಣೆಗಳು ಗಣಿತ, ಚಿತ್ರ ಮತ್ತು ಆಲೇಖಗಳ ಮೂಲಕ, ಅಂದ್ರೆ ಡಯಾಗ್ರಾಮ್ಸ್ ಮೂಲಕ ಬಿಚ್ಚಿಕೊಳ್ತಾ ಹೋಗ್ತವೆ. ಕ್ವಾಂಟಮ್ ಗಣಿತ ಬಹಳ ಸಂಕೀರ್ಣ ಮತ್ತು ಗಣಿತಮಯ ಆಗಿದೆ. ಜನಸಾಮಾನ್ಯರಿರಲಿ, ಕ್ವಾಂಟಮ್ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳದಂತಹ ವಿಜ್ಞಾನಿಗಳಿಗೆ ಕೂಡ ಅದು ಕಬ್ಬಿಣದ ಕಡಲೆಯಾಗಿ ಕಾಣುತ್ತೆ. ಆದ್ರಿಂದ ಕ್ವಾಂಟಮ್ ವಿಜ್ಞಾನ ಈ ವಿಶ್ವ ಕುರಿತಾಗಿ ಏನನ್ನ ಹೇಳ್ತಾ ಇದೆ ಅಂತ ಎಲ್ಲರಿಗೂ ತಿಳಿಯುವಂತೆ ಸರಳಗೊಳಿಸೋದೊಂದೇ ನಮ್ಮ ಮುಂದಿರ್ತಕ್ಕಂಥ ದಾರಿ. ಒಟ್ಟಾರೆಯಾಗಿ ವಿಜ್ಞಾನ, ವಿಶೇಷವಾಗಿ ಕ್ವಾಂಟಮ್ ಬೆಲ ವಿಜ್ಞಾನ, ಸಾಪೇಕ್ಷವಾದಂತಹ ಸಿದ್ಧಾಂತಗಳು ಆಯ್ದ ಕೆಲವು ವಿಜ್ಞಾನಿಗಳಿಗೆ ಮಾತ್ರ ಮೀಸಲಾಗಿದೆ. ನಿಸರ್ಗದ ಅದ್ಭುತಗಳನ್ನು ಅರಿತು ಆನಂದಿಸೋದಕ್ಕೆ ಜನಸಾಮಾನ್ಯರಿಗೆ ಸಾಧ್ಯವಿಲ್ಲವೇ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಇದೆ. ಯಾವುದೇ ವೈಜ್ಞಾನಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದಕ್ಕೆ ವಿಜ್ಞಾನಿಯಾಗಿರ್ಬೇಕು. ಆದರೆ ಸಿದ್ಧಾಂತ ಸ್ಥಾಪಿತವಾದ ನಂತರ ಮತ್ತು ಅದು ಕೊಡ್ತಕ್ಕಂಥ ಫಲಿತಾಂಶಗಳು ದಕ್ಕಿದ ನಂತರ ಅದನ್ನ ತಿಳಿದುಕೊಳ್ಳೋದಕ್ಕೆ ವಿಜ್ಞಾನದ ವಿದ್ಯಾರ್ಥಿ, ಕುತೂಹಲ ಹೊಂದಿರತಕ್ಕಂಥ ಯಾವುದೇ ಜನಸಾಮಾನ್ಯ ಆಗಿದ್ರು ಕೂಡ ಸಾಕು. ವಿಜ್ಞಾನ ಸಾಕಷ್ಟು ಖಚಿತವಾದಂತ ವಿವರಣೆ ಮತ್ತು ಘಟನೆಗಳ ಪರಿಣಾಮಗಳನ್ನ ಮುನ್ನಡೆಯಬಹುದು. ಇದಕ್ಕೆ ಚೂರು ಹೊಂದಾಣಿಕೆ ಆಗದಂತೆ ಅಧ್ಯಾತ್ಮ ವೈಯಕ್ತಿಕ ರಹಸ್ಯ ಆಗಿದ್ದು, ನಿಸರ್ಗದ ಯಾವ ನಿಯಮವನ್ನು ಕೂಡ ಅರಿತುಕೊಳ್ಳೋದಕ್ಕೆ ನಮಗೆ ನೆರವಾಗದಿಲ್ಲ. ಇದು ಏಕೆ ಮತ್ತು ಹೇಗೆ ಅನ್ನೋದನ್ನ ನಾವು ಮುಂದಿನ ಕಂತಿನಲ್ಲಿ ನೋಡೋಣ. ವಂದನೆಗಳೊಂದಿಗೆ.